ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರಮಿಸಬೇಕು. ಬಹಳ ದಿನಗಳಿಂದ LBA ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಿದ್ವಿ. ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ ಮೈ ಡಿಯರ್ ಚಿಲ್ಡ್ರನ್. ಒಂದೊಂದಾಗಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಬನ್ನಿ, ನಿಮ್ಮ ಪ್ರೀತಿ ಸಹಕಾರ ಹೇಗೆ LBA 1ನಲ್ಲಿ ತೋರಿಸಿದ್ರಲ್ಲೋ ಅದೇ ರೀತಿಯಾಗಿ ಇರಲಿ. ಘಟಕ ಪರೀಕ್ಷೆ ಯಾವುದು 4 ಆಗಿರುತ್ತೆ. ಸಬ್ಜೆಕ್ಟ್ ಕನ್ನಡ ಆಗಿರುತ್ತೆ ಸರ್. ಆಯಿತಾ? ಯಾವ ಪಾಠದ ಮೇಲೆ ಘಟಕ ಪರೀಕ್ಷೆ 4 ಮಾಡಬೇಕು ಅನ್ನೋದು ತಮಗೆ ಡೌಟ್ ಇದ್ದರೆ, ಜಾಲಿಯ ಮರದಂತೆ ಆಗಿರ್ಬೋದು, ಹಬ್ಬಲಿ ಅವರ ರಸಬಳ್ಳಿ ಹಾಗೂ ಗದ್ಯ ಭಾಗದಿಂದ ಆಯ್ಕೆ ನಮ್ಮ ಕೈಯಲ್ಲಿ ಅಂತ ಕೃಷ್ಣೇಗೌಡನ ಆನೆ ಅಧ್ಯಾಯ 3 ಮತ್ತು 4 ಇದನ್ನೆಲ್ಲ ಒಳಗೊಂಡು ಟೋಟಲ್ಲು 30 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ LBA ಟೆಸ್ಟಿಗೆ ಸಿದ್ಧವಾಗುತ್ತೆ. ಹಾಗಿದ್ದರೆ ಮೊದಲನೇದಾಗಿ ನಿಮಗೆ MCQಸ್ಗಳು ಪ್ರಾರಂಭ ಆಗುತ್ತೆ. 10 MCQs. ಜಾಲಿಯ ಮರದಂತಿರುವವರು ಯಾರು ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದುರ್ಜನರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಜಾಲಿಯ ಮರ ಇವರಿಗೆ ಹಣ್ಣು ಕೊಡುವುದಿಲ್ಲ ಅಂತ ಇದೆ. ಯಾರಿಗೆ ಹಣ್ಣನ್ನು ಕೊಡುವುದಿಲ್ಲ ಅಂದರೆ ಜಾಲಿಯ ಮರ ಹಸಿದು ಬಂದವರಿಗೆ ಕೊಡುವುದಿಲ್ಲ ಅಂತ. ಯಾಕಂದರೆ ಹಣ್ಣುಗಳು ತಿನ್ನಲಿಕ್ಕಾಗಲ್ಲ ಕಣ್ರಿ. ನೆಕ್ಸ್ಟ್, ತನ್ನಿಂದ ಉಪಕಾರ ತೋಟಗಾದರೂ ಇಲ್ಲ, ಬಿಣ್ಣಾಣದ ಮಾತಿಗೆ ಕೊನೆ ಇಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೆಂದರೆ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ದುರ್ಜನರು ಉಪಕಾರ ಮಾಡದೆ ಬಿಣ್ಣಾಣದ ಮಾತನಾಡುತ್ತಾರೆ ಅನ್ನುವಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ. ಉತ್ತಮರ ಗೆಳೆತನ ಹೇಗಿರುತ್ತದೆ ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. ಹಾಗಿದರೆ ಉತ್ತಮರ ಗೆಳೆತನ ಹೇಗಿರುತ್ತದೆ 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಅದು ಪುತ್ತಾಣಿ ಬಂಗಾರದಂತೆ ಆಗಿರುತ್ತದೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ತಾಯಿಯನ್ನು ಇದಕ್ಕೆ ಹೋಲಿಸಲಾಗಿದೆ. ಯಾವುದಕ್ಕೆ? ಜ್ಯೋತಿ ಅಂತ ಇದೆ ಅಲ್ವಾ, ಇದು ಸರಿಯಾದ ಉತ್ತರ ಆಗಿರುತ್ತದೆ. ಬೆಳಕು. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬರಳಿದರು ಅಂತ ಇದೆ. ಅಂದರೆ ತೊಂದರೆಯನ್ನು ಅನುಭವಿಸಿದರು ಅಂತ. ಮೂತ್ರಪಿಂಡದಲ್ಲಿ ಕಲ್ಲು ಅವರಿಗೆ ಬಹಳ ತೊಂದರೆಯನ್ನು ಕೊಟ್ಟಿತು. ಈ ಒಂದು ಕಾಯಿಲೆಯಿಂದ ಅವರು ಬಳಲುತ್ತಾರೆ. ಕ್ವಶನ್ ನಂಬರ್ 7, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಈ ರೀತಿ ಆಗುತ್ತಾರೆ. ಇದು ನನಗೆ ಸ್ವಲ್ಪ ಡೌಟ್ ಇದೆ ಕಣ್ರು. ಆಪ್ಷನ್ ಬಿ ಅಂತೂ ತಪ್ಪು. ಆಯಿತಾ? ಈ 1, 2, ಈ 3ರಲ್ಲಿ ಯಾವುದು ಅಂತ ತಗೊಳ್ಳು. ನನಗೆ ಕ್ವಶನ್ ನಂಬರ್ 7ಗೆ ಕಮೆಂಟನ್ನು ಮಾಡಬೇಕು. ಆಯಿತಾ? ಕ್ವಶನ್ ನಂಬರ್ 8 ಕಣ್ರಿ, ಶಿವೇಗೌಡರು. ಆಯಿತಾ? ಕ್ವಶನ್ ನಂಬರ್ 8, ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದದ್ದು ಯಾವ ಉದ್ದೇಶದಿಂದ ಅಂತ 8ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1, ಕಳ್ಳನಾಟ ಇಳಿಸಲು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಸಾವಿನಲ್ಲಿ ಲಾರಿ ಮುಗುಚಿ ಬಿದ್ದಾಗ ಕ್ಲೀನರ್ ಆಗ ಬಿಚ್ಚುವ ಬದಲು ಯಾರನ್ನು ಹುಡುಕುತ್ತಿದ್ದನು ಅಂತ ಇದೆ. ನೋಡಿ, ಶಾಮಿಲಿನಲ್ಲಿ ಲಾರಿ ಮುಗಿಚಿ ಬಿದ್ದಾಗ, ಆಯಿತಾ? ಶಾಮಿನಲ್ಲ, ಅದು ಶಾಮಿಲಿನಲ್ಲಿ ಲಾರಿ ಮುಗಿಚಿ ಬಿದ್ದಾಗ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನು ಹುಡುಕುತ್ತಿದ್ದ ಅಂತ ಇದೆ. ಎಂತಹ ಮಾತು ಕಣ್ರಿ! ಡ್ರೈವರನ್ನು ಹುಡುಕುತ್ತಿದ್ದ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 10 ಕಣ್ರಿ, ಏನು ಸ್ವಾಮಿ ಸಾಯೋದಕ್ಕೆ ಹೆದರುವ ನಾನು ಅಂತ ತಿಳಿದುಕೊಂಡ್ರೆ, ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟ್ನ ಲೈನ್ಮ್ಯಾನ್ಗಳ್ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಮೆಂಟ್ ಆಗಿರೋದು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ, ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವೀಸ್ ಮುಗಿದಂಗೆ ಅಲ್ವಾ ಎಂದ ತನ್ನ ಕೆಲಸದ ಬಗ್ಗೆ ದುರ್ಗಪ್ಪ ಯಾವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ ಅಂತ ಇಲ್ಲಿ 10ನೆಯ ಪ್ರಶ್ನೆ ಇದೆ. ಎಲ್ಲರಿಗೂ ಕೂಡ ಗೊತ್ತು ಇದು ಎಷ್ಟು ಅಪಾಯಕಾರಿ ಅನ್ನೋದ್ರ ಬಗ್ಗೆ ಇಂಥ ಡೈಲಾಗನ್ನು ಅವರು ನಮ್ಮ ದುರ್ಗಪ್ಪನವರು ಹೇಳ್ತಾರೆ. ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 11 ಕಡೆಗೆ ಹೋಗುವ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿರೋ ಕೊಟ್ಟಿರೋ ಉತ್ತರಗಳನ್ನು ಏನಿದು ಸೂಕ್ತವಾಗಿ ಆರಿಸಿ ಬರೆಯಿರಿ ಅಂತ ಇದೆ. ಲೇಖಕಿ ಸಂಶೋಧನೆಗೆಂದು ಸೇರಿದ ಏನಿದು ಇನ್ಸ್ಟಿಟ್ಯೂಷನ ಹೆಸರು ಏನು ಅಂತ ಒಂದು ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಆಯಿತಾ? ಇದಕ್ಕೆ ಬಹಳ ಈಸಿ ರೀ, ಏನೂ ಇಲ್ಲ. ನಮ್ಮ ದೇಶವನ್ನು ಬಹಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡಿದಂತಹ ಟಾಟಾ ಕಂಪನಿ ಅಂತ. ಆಯಿತಾ? ಇದೇ ಆನ್ಸರ್ ಇದಕ್ಕೆ. ಲೇಖಕಿ ಸಂಶೋಧನೆಗೆಂದು ಸೇರಿದ ಇನ್ಸ್ಟಿಟ್ಯೂಟಿನ ಹೆಸರು ಟಾಟಾ ಅಂತ. ಟಾಟಾ. ಆಯಿತಾ? ಮುಂಬೈ ಪ್ರಸಿದ್ಧ ನ್ಯಾಯವಾದಿಯಾದವರು ಯಾರು ಅಂತ ಇದೆ.
ಫ್ಲೆಮಿಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಕ್ವಶನ್ ನಂಬರ್ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂತ ಇದೆ. ಈಗ ನೀವು ನಿಶಾ ಶರ್ಮನೋ ಅಥವಾ ಇನ್ಫೋಸಿಸ್ ಇದು ಕಂಪ್ನಿ, ಇದು ಒಬ್ಬ ವ್ಯಕ್ತಿಯ ಹೆಸರು. ಹಾಗಿದ್ದರೆ ಕ್ವಶನ್ ನಂಬರ್ 13ಗೆ ಉತ್ತರವನ್ನು ನೀವು ಕಳುಹಿಸಿ ಕೊಡಬೇಕು. ಧನ್ಯವಾದಗಳು. ಈಗ ಕ್ವಶನ್ ನಂಬರ್ 14 ನೋಡ್ತಾ ಹೋಗೋಣ. ಎಷ್ಟು ಈಸಿ ಕ್ವಶನ್ ಪೇಪರ್ ಮಾಡ್ತಾರೆ ಅಂದರೆ ಮಕ್ಕಳು ಎಲ್ಲೂ ಕೂಡ ಯಾಮಾರಬಾರ್ದು. ಆ ರೀತಿಯಾಗಿ ಜಾಲಿಯ ಮರದಂತೆ ಅಂತ ಒಂದು ಪ್ರಶ್ನೆ ಇದೆ. ಈ ಕಡೆ ಬಿ ಕಾಲಮಲ್ಲಿ 3 ಆನ್ಸರ್ಗಳನ್ನು ನೀಡಿದ್ದಾರೆ. ಈಗ ಎಷ್ಟು ಈಸಿ ಅಂದರೆ ಜಾಲಿಯ ಮರದಂತೆ ಅಂತ ಕೊಟ್ಟ ಮೇಲೆ ಒಂದಕ್ಕೊಂದು ಅಂತೂ ಬರೆಯೋಕ್ಕಂತೂ ಬರಲ್ಲ. ಒಂದಕ್ಕೆರಡು ಅಂತ ಹೋಗಲಿಕ್ಕೆ ಅಲ್ಲಿ ಬಸವಣ್ಣನವರು ಇಲ್ಲ, ಅಲ್ಲಿ ಉಳಿದಿದ್ದು ದಾರಿ ಇದೆ. ಏನು ಗೊತ್ತಿಲ್ಲ ಅಂದರೂ ಆರಾಮಾಗಿ ಕೀಟ್ತಾನೆ ಅಂತ ಬರಿಬೋದು. ನೆಕ್ಸ್ಟ್ ಹಬ್ಬಲಿ ಅವರ ರಸಬಳ್ಳಿ ಅಂತ ಇದೆ. ಅವರು ಟೂ ಅಂತ ಅಂತೂ ಕೊಡಲ್ಲ, ಹೌದಲ್ವಾ? ಉಳಿದಿರೋದು ಒಂದೇ, ಅದು ಜಾನಪದ ಅಂತ. ಹಾಗಿದ್ರೆ ಕೂಡಲ ಸಂಗಮ ಅಂತ ಬರಬೇಕಿತ್ತು ಅಂದರೆ ಇಲ್ಲಿ ಬಸವಣ್ಣ ಅಂತ ಬರಬೇಕಿತ್ತು ಅಲ್ವಾ? ಸಾರಿ, ಬಸವಣ್ಣ ಅಂತ ಕರೆಕ್ಟ್ ಇದೆ ಅಲ್ವಾ ಸ್ಪೆಲ್ಲಿಂಗು ಮಕ್ಕಳ? ಬಸವಣ್ಣ ಅಂತ ಹೌದಲ್ವೇನ್ರಿ? ಹಾಂ, ಎಷ್ಟು ಈಸಿಯಾಗಿ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ಅಂತ ನೀವೇ ನೋಡಿ. ಪಾರ್ಟ್ ಬಿನಲ್ಲಿದ್ದೀವಿ ಮಕ್ಕಳೇ. ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಭಾಳ ಈಸಿ ಇದೆ ಕಣ್ರಿ. ಏನಿದು? ಯಾರಿಗೆ ಷಡ್ರ ಸ್ನಾನವನಿಕ್ಕಿ ಉಪಯೋಗವಿಲ್ಲ ಅಂತ ಇದೆ. ಹಿಂಗಂದ್ರೆ ಅರ್ಥವೇನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು, ಆಯಿತಾ? ಕ್ವಶನ್ ಅರ್ಥ ಆದರೆ ತಾನೇ. ಹಿಂಗಂದರೆ 6 ರುಚಿಯಾದ ಉತ್ತಮ ಆಹಾರವನ್ನಿಕ್ಕಿ ಉಪಯೋಗವಿಲ್ಲ ಅಂತ. 6 ವೆರೈಟೀಸ್ ಆಫ್ ಫುಡ್ ಕೊಟ್ಟರೂ ಕೂಡ ಉಪಯೋಗವಿಲ್ಲ. ಯಾರಿಗೆ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಊರ ಹಂದಿಗೆ ಅಂತ. ಪಿಗ್ ಊರ ಹಂದಿಗೆ, ಆಯಿತಾ? ಈ 6 ರುಚಿಯಾದ ಉತ್ತಮ ಆಹಾರ ಉಣಿಸಿದರೂ ಯಾವುದೇ ಪ್ರಯೋಜನವಿಲ್ಲ. ಏಕೆಂದರೆ ಯಾಕೆ ಅಂತ ಕೇಳಿದರೆ ಅಲ್ಲಿಗೆ 1 ಮಾರ್ಕ್ಸ್ ಆಯ್ತು. ಯಾಕೆ ಅಂತ ಬರೆದ್ರೆ ಅದಕ್ಕೊಂದು ಮಾರ್ಕ್ಸ್. ಯಾಕೆಂದರೆ ಹಂದಿಯು ತನ್ನ ಸಹಜ ಸ್ವಭಾವದಂತೆ ಕೇವಲ ನೋಡಿ, ಹಂದಿಯು ತನ್ನ ಸಹಜವಾದ ವರ್ತನೆ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಅದು ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಡಲ್ಲ ಅಂದರೆ ಕೇವಲ ದುರ್ಗಂಧ ಬೀರುವ ಕೊಳಕನ್ನೇ ಬಯಸುತ್ತದೆ. ಅದಕ್ಕೆ ರುಚಿಕರ ಯಾವುದು ಅಂದರೆ ಕೆಟ್ಟ ವಾಸನೆ ಅಷ್ಟೇ, ಆಯಿತಾ? ಅದೇ ಬರ್ತಾ ಇರಬೇಕು. ದುರ್ಗಂಧ ಬೀರುವ ಕೊಳಕನ್ನೇ ಅದು ಬಯಸುತ್ತದೆ. ಅದೇ ರೀತಿ, ಆಯಿತಾ? ಇನ್ನು ಅದೇನಾದರೂ 3 ಮಾರ್ಕ್ಸ್ ಸಿಗುತ್ತಿದ್ದರೆ ಮುಂದೆ ಬರೀಬೋದಿತ್ತು ನೀವು. ಅದೇ ರೀತಿ ದುರ್ಜನರಿಗೆ ಎಷ್ಟೇ ಒಳ್ಳೆಯ ಹಿತ ನುಡಿಗಳನ್ನು ಹೇಳಿದರೂ ಅವರು ಕೆಟ್ಟ ಬುದ್ಧಿಯನ್ನೇ ಪ್ರದರ್ಶಿಸುತ್ತಾರೆ ಅನ್ನುವಂಥದ್ದು ಇದು ಒಂದು ಮಾತಾಗಿರುತ್ತೆ. ನೆಕ್ಸ್ಟ್, ಬಡತನ ಹೇಗೆ ಬಯಲಾಯಿತು ಅಂತ ಎಂಥ ಮಾತಿದೆ ಕಣ್ರಿ. ನಿಜವಾಗಿಯೂ ಕಣ್ಣಲ್ಲೇ ನೀರೇ ಬರ್ತವೆ ನೋಡಿ. ಏನು ಹೇಳ್ತಾರೆ ಅಂದರೆ ಇಲ್ಲಿ ನಮ್ಮ ಜಾನಪದವರು ಆಯಿತಾ ಎಂಥ ಮಾತನ್ನು ಹೇಳ್ತಾರೆ. ಮಕ್ಕಳು ಆಟವಾಡಿ ಬಂದು ತಾಯಿಯ ಮಡಲಿನಲ್ಲಿ ನೋಡಿ, ಮಕ್ಕಳು ಆಟವಾಡಿ ಬಂದು ತಾಯಿಯ ಮಡಲಿನಲ್ಲಿ ಆಟವಾಡುವಾಗ ಮತ್ತು ನಲಿದಾಡುವಾಗ ಮನೆಯಲ್ಲಿರುವ ಬಡತನವೆಲ್ಲವೂ ಮರೆತು ಹೋಗಿ ಹೌದಲ್ವ ಇಲ್ಲದಂತಾಗಿ ಬಯಲಾಗುತ್ತದೆ ಎಂದು ಜಾನಪದ ಆಯಿತಾ ಅವ್ರೇನು ಮಾಡ್ತಾರೆ ಅಂದರೆ ಮಾರ್ಮಿಕವಾಗಿ ಇಂತಹ ಮಾತನ್ನು ಹೇಳ್ತಾರೆ. ಎಂತಹ ನಿಜವಾಗಿಯೂ ಕನ್ನಡ ತಗೊಂಡವರು ಪುಣ್ಯವಂತರು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು. ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಲೇಖಕಿ ಸೀತಳಿಗೆ ನೀಡಿದ ಸಲಹೆಗಳೇನು ಅಂತ ಇದೆ. ಭಾಳ ಈಸಿ ಇದೆ. ಎಲ್ಲಿಗೆ ಮತ್ತು ಏಕೆ ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದರು ಅಂತ ಇದೆ. ಆಲ್ರೆಡಿ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವರಸವನ್ನು ಬರೀರಿ ಅಂತಂದರೆ ಬಂಗಾರದ ನಿನಗೆ ಸ್ಥಿರವಲ್ಲ, ಈಗ ನೋಡಿ ಲೇಸರ್ ಬಂತು, ತುಂಬ ಸುಲಭ ಅಂತ, ಆಯಿತಾ? ನೆಕ್ಸ್ಟ್, ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು ಅಂತ ಇದೆ. ನಿದ್ರೆ ಮಂಪರಿನಿಂದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಈಗ ಇಲ್ಲಿ ಗ್ರಾಮರ್ ಭಾಗದಲ್ಲಿ ಸ್ವಲ್ಪ ಅಪ್ಡೇಟನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದರೆ ಇಷ್ಟು ದಿನ ನಾವು LB 1, 2, 3ನಲ್ಲೆಲ್ಲ ಕೂಡ ನಿಮಗೆ ನಿಷೇಧಾರ್ಥಕ ಪದಗಳನ್ನು ಕೇಳಿದರು, ತತ್ಸಮ ತದ್ಭವ ಕೇಳಿದರು, ಹಾಗೂ ಸಿನಾನಿಮ್ಸ್ ಕೇಳಿದರು, ಹಾಗೂ ವಿರುದ್ಧ ಪದಗಳನ್ನು ಕೇಳಿದರು, ಹಾಗೂ ಜಂಡರ್ ಚೇಂಜ್ ಮಾಡೋಕ್ಕೆ ಕೇಳಿದರು, ಹಾಗೂ ವಿಭಕ್ತಿ ಪ್ರತ್ಯಯ ಕೇಳಿದರು. ಇಲ್ಲಿ ಈಗ ಲೆಟ್ ರೈಟಿಂಗ್ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಮುಂದೆ ಈಗ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ. ಎಲ್ಲ ಪೋರ್ಷನ್ಸನ್ನು ಈ LBಗಳಲ್ಲಿ ಕವರ್ ಮಾಡಬೇಕಾಗಿರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಲೆಟ್ ರೈಟಿಂಗ್ ಬರೆಯೋದೇ ಬರಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಎತ್ತಲಾಗಿ ಫಾರ್ಮ್ ಬರಬೇಕು, L2 ಬರೀಬೇಕು, ಹೇಗೆ ಇನ್ಫಾರ್ಮಲ್ ಬರೀಬೇಕು, ಹೇಗೆ ಫಾರ್ಮಲ್ ಬರೀಬೇಕು, ಟೆನ್ಷನ್ ತಗೋಬಿಟ್ರಿ. ಅದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.